ನಮಸ್ಕಾರ ವೀಕ್ಷಕರೇ, ಟೈಮ್ಸ್ ಆಫ್ ಸಾಗರ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ. ಅಕ್ರಮವಾಗಿ ಬಂಧನ ಮಾಡಿದ ಇಡಿ ಅಧಿಕಾರಿಗಳಿಗೆ ಅಕ್ರಮ ಬಂಧನ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಅಕ್ರಮ ಬಂಧನ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಅಕ್ರಮವಾಗಿ ಬಂಧನ ಮಾಡಿದ ಇಡಿ ಅಧಿಕಾರಿಗಳಿಗೆ ಬಿಡುಗಡೆಗೊಳಿಸಿ ಈ ದಿನ ನಾವು ಪ್ರತಿಭಟನೆ ಹಮ್ಮಿಕೊಳ್ಳುವ ಕಾರಣ ಏನಂದ್ರೆ, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದಂತಹ MK ಫೈದಿ ಸಾಹೇಬರಿಗೆ ಇವತ್ತು ಬೆಳಿಗ್ಗೆ ಇಡಿ ಅಧಿಕಾರಿಗಳು ಬಂಧನ ಮಾಡಿರುತ್ತಾರೆ. ಆದ ಕಾರಣ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅವರಿಗೆ ತಕ್ಷಣ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದ MK ಫೈದಿ ಸಾಹೇಬರಿಗೆ ತಕ್ಷಣ ಬಿಡುಗಡೆ ಮಾಡಬೇಕು. ಈ ಒಂದು ನಮ್ಮ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ SDPI ಒಂದು ನ್ಯಾಷನಲ್ ಆಥರೈಸ್ಡ್ ಪಾರ್ಟಿ ಇದು ಈ ಒಂದು ದಿನ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಬಿಡುಗಡೆಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಗಳನ್ನು ಮಾಡುತ್ತಾ ನಾವು ಪ್ರತಿಭಟನೆ ಮಾಡುತ್ತೇವೆ. ತಕ್ಷಣ MK ಫೈದಿ ಸಾಹೇಬರಿಗೆ ಬಿಡುಗಡೆಗೊಳಿಸಬೇಕು. ನಮ್ಮ ರಾಷ್ಟ್ರಾದ್ಯಂತ ವಫ್ಪಿನ ಪ್ರತಿಭಟನೆಗಳು ಏನು ನಡೆದಿತ್ತು ಆ ಒಂದು ವಿಚಾರವಾಗಿ ನಮ್ಮ ಎಲ್ಲ ಪ್ರೊಟೆಸ್ಟ್ಗಳನ್ನು, ನಮ್ಮ ವಫ್ಪಿನ ಎಲ್ಲ ಪ್ರೊಟೆಸ್ಟ್ಗಳನ್ನು ಉತ್ತಮವಾಗಿ ಚೆನ್ನಾಗಿ ನಡೆಯಿತು. ಆ ಒಂದು ರಾಷ್ಟ್ರೀಯ ಬಿಜೆಪಿ ಸರ್ಕಾರಕ್ಕೆ ನೋಡಲಾದ ಕಾರಣ MK ಫೈದಿ ಸಾಹೇಬರಿಗೆ ಅಕ್ರಮವಾಗಿ ಬಂಧನ ಮಾಡಿದ್ದಾರೆ. ಅವರಿಗೆ ತಕ್ಷಣ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದರೆ ನಾವು ಉಗ್ರವಾದ ಹೋರಾಟಗಳನ್ನು ಮಾಡ್ತೇವೆ. ಇವತ್ತೇನು ಶಾಂತಿಯುತವಾಗಿ ನಾವು ಆಜಾದ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡುತ್ತೇವೆ. ಬಿಡುಗಡೆ ಮಾಡಿಲ್ಲ ಅಂದರೆ ತಕ್ಷಣ ಅವರಿಗೆ ಉದ್ದೇಶ ಎಲ್ಲರಿಗೂ ಗೊತ್ತಿದೆ. ನಮ್ಮ ರಾಷ್ಟ್ರ ಅಧ್ಯಕ್ಷರಾದ MK ಫೈದಿ ಅವರಿಗೆ ಬಂಧನವನ್ನು ಮಾಡಿದ್ದಾರೆ. ಅದು ನಮಗೇನಂತ ಹೇಳಿದ್ರೆ, ಕೇಂದ್ರದಲ್ಲಿ ಕೂತಿರುವ ಸರ್ಕಾರ ತಮ್ಮ ಅಧಿಕಾರಿಗಳು ಏನಿದೆ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಇವತ್ತು ಸೇರಿ ಇದು ಭಾರಿ ನಮ್ಮ ದೇಶಕ್ಕೆ ಈ ರೀತಿ ಆಗೋದು ಒಳ್ಳೆಯದಲ್ಲ. ಯಾಕಂದರೆ ಅಮಾಯಕರೆಲ್ಲ ಬಂಧಿಸ್ತಾ ಇದ್ರು ಅಂತ ಹೇಳಿ ನಮ್ಮ SDPIದಿಂದ ನಾವು ಸಾಗರ ತಾಲೂಕು ಕಮಿಟಿಯಿಂದ ನಮ್ಮ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿಯಿಂದ ನಾವು ಸೇರ್ಕೊಂಡಿದ್ದೀವಿ. ನಮ್ಮ ಮನವಿ ಏನಂತ ಹೇಳಿದ್ರೆ, ನಮ್ಮ ರಾಜ್ಯ ಅಧ್ಯಕ್ಷರಾದ MK ಫೈದಿ ಅವರಿಗೆ ತಕ್ಷಣ ಬಿಡುಗಡೆ ಮಾಡಬೇಕಂತ ಹೇಳ್ತೀವಿ. ಇದೇ ನಮ್ಮಿಷ್ಟ ಮನವಿ. ಇದಾಗಿತ್ತು ಟೈಮ್ಸ್ ಆಫ್ ಸಾಗರ ನ್ಯೂಸ್. ನಮಸ್ತೆ.